ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಕ್ಚುಲಿ ಇವತ್ತು ನನ್ನ ಮಗಳದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ಹೋಗ್ತಿದ್ದೀವಿ. ಇಲ್ಲೇ ನನ್ನ ಮಗಳು ಸ್ಕೂಲ್ಗೆ ಹೋಗೋದು ಚೋಳೂರಲ್ಲಿ. ವೀನಸ್ ಇಂಟರ್ನ್ಯಾಷನಲ್ ಅಂತ ಇದೆ. ಚೋಳೂರಿಂದ ಈ ಕಡೆ ಹೋದರೆ ಸ್ವಲ್ಪ ದೂರನೇ, ಅಂದರೆ ಸಿಟಿಯಿಂದ ಸ್ವಲ್ಪ ಹೊರಗಡೆ ತೋಟದಲ್ಲಿದೆ. ಅದು ತುಂಬ ಚೆನ್ನಾಗಿದೆ. ಇದೇ ರೂಟು ಗೈಸ್. ನೋಡಿ ಗೈಸ್, ಇದು ಚೋಳೂರು ಬಾವಿ ಅಂತಾರದಕ್ಕೆ. ಇಲ್ಲಿ ನೋಡಿ, ಇದು ಚೋಳೂರು ಬಾವಿ ಮತ್ತೆ ದೇವಸ್ಥಾನ ಅಂತೆ. ನಮ್ಮ ಮನೆಯವರು ಹೇಳ್ತಿದ್ದಾರೆ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಗೈಸ್ ಇಲ್ಲಿ, ಅದಕ್ಕೋಸ್ಕರ. ಚೋಳೂರಲ್ಲಿ ತುಂಬ ಹಿಸ್ಟ್ರಿ ಇದೆ. ಚೋಳೂರು ಮತ್ತು ನಮ್ಮೂರಲ್ಲೂ ಅಷ್ಟೇ, ಬೆಳ್ಳಾವಿಲಿ ತುಂಬ 101 ಬಾವಿಗಳು ಮತ್ತು 101 ದೇವಸ್ಥಾನ ಅಂತ ಇದೆಯಂತೆ. ನನಗೆ ಗೊತ್ತಿಲ್ಲ. ಮರಳ ಬಸವೇಶ್ವರ ದೇವಸ್ಥಾನ ಯಾವುದು ಇದಾ? ಇದು ಮರಳ ಬಸವೇಶ್ವರ ದೇವಸ್ಥಾನ ಅಂತ ಗೈಸ್. ಕೆಲವೊಬ್ರು ಯೂಟ್ಯೂಬರ್ಸು ಹಾಕಿದ್ದಾರೆ ಆ್ಯಕ್ಚುಲಿ ಚೋಳೂರು ಬಗ್ಗೆ ಆಗಿರ್ಬೋದು, ಮತ್ತು ನಮ್ಮೂರು ಬೆಳ್ಳಾವಿ ಬಗ್ಗೆ ಕೆಲವೊಂದು ಯೂಟ್ಯೂಬಲ್ಲಿ ನೋಡಿದ್ದೀನಿ ನಾನು. ಯೂಟ್ಯೂಬರ್ಸ್ ಹಾಕಿದ್ದಾರೆ, ಖುಷಿ ಆಗುತ್ತೆ. ಇದೇನು ಕಿ ಮರಳು ಬಸವೇಶ್ವರ ಟೆಂಪಲ್ ಅಂತೆ ಗೈಸ್. ಇದು ಕಲ್ಲಿನ ಬಸವ ಇಲ್ಲೇ ಇರಲ್ವಾ ಕಿ ಇರೋದು? ಕಲ್ಲಿನ ಬಸವ, ಮರಳು ಬಸವೇಶ್ವರ ಇದೆಯಾ? ಕಲ್ಲಿನ ಮುಗ್ದಿದ್ರೆ ಕೇಳು ಕಿ, ಹಿಂಗೆ ವಾಪಸ್ ಹೋಗೋಣ ಅಂತ. ಫೈನಲಿ ಬಂದ್ವಿ. ನಾವು ಬರೋದ್ರೊಳಗೆ ಆಲ್ರೆಡಿ ವೆಹಿಕಲ್ಗಳೆಲ್ಲ ಬರ್ತಿದ್ವು. ಅದಕ್ಕೆ ನಾವು ತುಂಬ ಲೇಟಾಗಿ ಬಂದ್ವೇನೋ ಅಂತ ಫೀಲ್ ಆಯಿತು. ಟೈಮಿಂಗ್ಸ್ ಕೂಡ ಕೊಟ್ಟಿದ್ರು, ಬಟ್ ನಾವು ಒಂದು ಹಾಫ್ ಆನ್ ಅವರ್ ಲೇಟಾಗಿ ಹೊರಟ್ವಿ. ನೋಡಿ, ಇದೇ ನನ್ನ ಮಗಳು ಸ್ಕೂಲು. ತುಂಬ ಚೆನ್ನಾಗಿದೆ. ಇದು ಎನ್ವಿರಾನ್ಮೆಂಟು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ತೋಟದಲ್ಲಿರೋದ್ರಿಂದ ಹಳ್ಳಿ ಸೈಡ್ ಸ್ಕೂಲಲ್ಲೂ ಫೇಮಸ್ ಅಂತ ಹೇಳ್ಬೋದು. ಮತ್ತು ಎಜುಕೇಷನು ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಬೋರ್ಡ್ ಕೂಡ ಹಾಕಿದ್ದಾರೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ವೆಲ್ಕಮ್ ಅಂತ ಹೇಳ್ಬಿಟ್ಟು. ಒಳಗೂ ಅಷ್ಟೇ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಅಷ್ಟೇ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಹಳ್ಳಿ ಕಡೆಗೂ ಈ ಥರ ಎಜುಕೇಷನ್, ಅದರಲ್ಲೂ ತುಮಕೂರು ಎಜುಕೇಷನ್ಗೆ ಫೇಮಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಮ್ಮೂರಲ್ಲಿ ಈ ಥರ ಒಂದು ಸ್ಕೂಲ್ ಇರೋದು ತುಂಬ ಖುಷಿಯಾಗುತ್ತೆ. ನಾವು ಕೂಡ ಬೇಗ ಬೇಗ ಹೋಗಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಇನ್ನೇನು ಹೊರಡೋ ಸಮಯದಲ್ಲಿ ನಮ್ಮ ಮನೆಯವರು ಫೋಟೋ ಶೂಟ್ ಮಾಡೋಣ, ಒಂದೊಂದು ಫೋಟೋ ತೊಗೊಳೋಣ ಪಾಪವ್ರದ್ದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಮತ್ತು ಸರಸ್ವತಿ ಕೂಡ ಇದ್ದರು, ಅದಕ್ಕೋಸ್ಕರ ಹೇಳಿ ಸ್ಟ್ಯಾಚ್ಯೂ ಇತ್ತು, ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಅಂತೇಳಿ ಫೋಟೋಸ್ ಕೂಡ ತೊಗೊಂಡ್ವಿ ಎಲ್ಲರೂ. ನೋಡಿ, ನನ್ನ ಮುದ್ದು ಮಗಳು ಯಾವ ಥರ ಕಾಣ್ತಿದ್ದಾಳೆ, ಕ್ಯೂಟಾಗಿ. ಮತ್ತು ಅಲ್ಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಪ್ಲೇ ಗ್ರೌಂಡ್ ಇರುತ್ತಲ್ಲ, ಅಲ್ಲಿ ನನ್ನ ಮಗಳನ್ನ ಕೂರಿಸಿ ಫೋಟೋ ತೆಗೆದ್ವು. ಮತ್ತು ಇನ್ನೊಬ್ಳು ಅಷ್ಟೇ, ನನ್ನ ಮಗಳು ದೊಡ್ಡವಳು, ಅವಳು ತುಂಬ ಕ್ಯೂಟಾಗಿ ಕಾಣ್ತಿದ್ಲು. ಅವಳು ಆ ಮಮ್ಮಿ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ಲು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಪ್ಲೇ ಗ್ರೌಂಡಲ್ಲಿ. ಎಲ್ಲ ಮುಗಿಸ್ಕೊಂಡ್ವು. ಅವಳು ಎಷ್ಟು ಹೇಳಿದ್ರು, ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ತಾಳೆ ಇದ್ಲು. ಇಲ್ಲ ಬನ್ನಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟ್ವಿ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ಅತ್ತೆ ತವ್ರ ಮನೆಗೆ ಹೋಗೋಣ ಅಂತ. 1 ಡೇ ಸ್ಟೇ ಆಗೋಣ ಅಲ್ಲೇ ಅಂತ. ಯಾಕೆಂದರೆ ನಮ್ಮ ಅತ್ತೆಯವರ ತಾಯಿಗೆ ಆಪ್ರೇಷನ್ ಆಗಿತ್ತು, ಅದಕ್ಕೋಸ್ಕರ ಅಜ್ಜಿ ನೋಡಿರಲಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋದ್ವಿ. ಮತ್ತು ಬೇಕ್ರಿ ಹತ್ರ ಬಂದು ಏನಾದರೂ ತೊಗೊಳೋಣ ಮಕ್ಕಳಿಗೆ, ಅಲ್ಲಿ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದ್ವಿ. ಮತ್ತು ಅಜ್ಜಿಗೂ ಫ್ರೂಟ್ಸ್ ಏನಾದರೂ ತೊಗೊಳೋಣ ಅಂತ ಹೇಳ್ಬಿಟ್ಟು ಚೇಳೂರಲ್ಲೇ ಗಾಡಿ ಪಾರ್ಕ್ ಮಾಡಿದ್ವು. ನಮ್ಮ ಮನೆಯವರು ನೀವು ಇಲ್ಲೇ ಇರಿ, ನಾವು ತೊಗೊಂಬರ್ತೀನಿ ಅಂತ ಹೇಳಿ ಹೋದರು. ಫೈನಲಿ ಎಲ್ಲ ಆಗಿ ಮನೆಗೆ ಬಂದಾದ್ಮೇಲೆ ನೈಟು ಎಲ್ಲ ಸೇರಿಕೊಂಡು, ನಾವು ಬೇಡ ಅಂದರೂ ಬಿಡಲಿಲ್ಲ ಪಾಪ, ಸ್ಪೆಷಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು, ನಮ್ಮ ಕಡೆ ಶಾವಿಗೆ ಅಂತ ಮಾಡ್ತಾರೆ, ಅಂದರೆ ರಾಗಿಲೇ ಸೋಸಿದ ರಾಗಿಲಿ ಶಾವಿಗೆ ಅಂತ ಮಾಡ್ತಾರೆ ಹಿಟ್ಟಲ್ಲಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಮುಂಚೆ ಎಲ್ಲ ನಮ್ಮ ಕಡೆ ಎಲ್ಲ ನಾವು ಅಕ್ಕಿಲಿ ಮಾಡ್ತಿದ್ವು. ಇವರು ನಾನು ಇಲ್ಲಿಗೆ ಬಂದಮೇಲೆ ನೋಡಿದ್ದು ರಾಗಿಲಿ ಮಾಡೋದು. ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನೋಡಿ, ಹುಡುಗರು ಶಾವಿಗೆ ಒತ್ತುತ್ತಿದ್ರು. ಇವರು ನಮ್ಮ ಮಾವವರು, ಅವ್ರ ವೈಫ್ ಇವರಿಬ್ಬರು ನಮ್ಮ ಅತ್ತೆಯರ ಅಣ್ಣನ ಮಕ್ಕಳು. ತುಂಬ ಚೆನ್ನಾಗಿ ಬಂದಿತ್ತು ಗೈಸ್ ಶಾವಿಗೆ ಕೂಡ.
ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಹಳ್ಳಿ ಸೈಡು ತುಂಬ ಈಸಿಯಾಗಿ ಮಾಡ್ಬೋದು ಇದರಲ್ಲಿ ಶಾವಿಗೆ ಅಂತ ಹೇಳ್ಬೋದು. ಈಸಿ ಮೆಥಡ್. ಮುಂಚೆ ಎಲ್ಲ ಗೈಸ್ ಏನು ಗೊತ್ತಾ, ಮರದಲ್ಲಿ ಬರ್ತಿತ್ತು ಶಾವಿಗೆಗಳು. ಈಗೆಲ್ಲ ಹಳ್ಳಿ ಕಡೆಗೂ ಸ್ವಲ್ಪ ಮುಂದುವರೆದಿದೆ ಜನ್ರೇಷನ್ ಅಂತ ಹೇಳ್ಬೋದು. ಅದಕ್ಕೆ ಈ ಥರ ಎಲ್ಲ ತೊಗೊಂಡು ಇಟ್ಕೊತಾರೆ. ಅಂದರೆ ಮರದಲ್ಲೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಈಸಿ ಮೆಥಡ್ ಇದು. ಎಲ್ಲರೂ ಒತ್ತಿ ಸಾಕಾಯಿತು. ಫೈನಲಿ ನಮ್ಮ ಹುಡುಗರೆಲ್ಲ ಹೋಗಿ ನಾನು ಒತ್ತುತ್ತೀನಿ ಶಾವಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಒಬ್ರ ಮೇಲೆ ಒಬ್ಬರು ನಾವು ಒತ್ತುತ್ತೀವಿ ಅಂತ ಹೇಳಿ ಹೋಗ್ತಿದ್ರು. ನನ್ನ ಮಗಳು ಕೂಡ ಎಂಟ್ರಿ ಕೊಟ್ಟಿದ್ಲು. ನೋಡಿ ಅತ್ತೆದೀರು ಎಷ್ಟು ಜನ ಅತ್ತೆದೀರಿದ್ದಾರೆ ಅಂದರೆ ನನಗೆ ನಮ್ಮ ಅತ್ತೆ ತಂಗಿದೀರು, ಅವ್ರ ನಾದಿನಿದಿರು. ಫೈನಲಿ ನೋಡಿ ನಮ್ಮ ಅಜ್ಜಿ ಮಾತ್ರ ಮಲ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಝೀ ಕನ್ನಡದಲ್ಲಿ ಸರಿಗಮಪ ಲಿಟ್ಲು ಚಾಂಪ್ ನೋಡ್ತಿದ್ದಾರೆ. ಲಿಟ್ಲು ಬೇಬಿ ಲಿಟ್ಲು ಚಾಂಪ್ ನೋಡ್ತಿದ್ದಾರೆ. ಈಗಿನ ಕಾಲ ಲಿಟ್ಲು ಬೇಬಿ ಅಂತ ಹೇಳ್ಬೋದು. ಮತ್ತು ಇವರು ಚಿತ್ರಾನ್ನ ಕಲಿಸ್ತಿದ್ದಾರೆ. ನಮ್ಮ ಅತ್ತೆಯವರ ಅತ್ತಿಗೆಯವರು ಅಣ್ಣನ ಹೆಂಡತಿ ನಮಗತ್ತೆ ಚಿತ್ರಾನ್ನ ಕಲಿಸ್ತಿದ್ದಾರೆ. ಫೈನಲಿ ಎಲ್ಲ ಬಂದರು ಊಟಕ್ಕೆ ಅಂತ ಹೇಳಿ ಎಲ್ಲ ಇಡ್ತಾಯಿದ್ರು. ಇವರಿಬ್ಬರು ಚೋಟ ಬಚ್ಚಾಸ್ಗಳೆಲ್ಲ ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಹಶ್ವು ಅಂತ ಹೇಳಿ ಊಟ ಮಾಡ್ತಿದ್ರು. ಎಲ್ಲ ಒಬ್ಬರೇ ದೊಡ್ಡವರು ಕೂಡ ಇಲ್ಲೋಗಿ ಕೂತ್ಕೊಂಡು ಊಟ ಮಾಡ್ತಿದ್ರು. ನಾವೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಗೈಸ್ ಫೈನಲಿ ನಮ್ಮೂರ ಕಡೆ ಹೊರಟ್ವಿ. ಟೈಮ್ ಆಗುತ್ತೆ ಅಂತ. ನಾವಂತೂ ಹೇಗಿದ್ವೋ ಹಾಗೆ ಹೆಂಗಿದ್ರು ಕಾರಾಗಿ ಹೋಗೋದಲ್ವ ಅಂತ ಹೇಳಿ ರಯ್ಯ ಅಂತೇಳಿ ಬಾಯ್ ಮಾದೇನಹಳ್ಳಿ ಅಂತ ಹೇಳ್ಬಿಟ್ಟು ಅಜ್ಜಿ ಮತ್ತು ಅವರ ಮನೆ ಹತ್ರ ಪಾರ್ಕ್ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲೂ ಕೂಡ ಊಟ ಮಾಡ್ಕೊಂಡು ಹೋಗೋಣ ಮಧ್ಯಾಹ್ನಕ್ಕೆ ಅಂತ ಹೋಗಿದ್ವು. ಅಲ್ಲೂ ಊಟ ಮಾಡಿಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಬಜ್ಜಿ ಎಲ್ಲ ಹಾಕಿದ್ರು. ಎಲ್ಲ ಊಟ ಮಾಡಿಕೊಂಡು ಹೊರಟ್ವಿ. ಊಟ ಆದಮೇಲೆ ಎಲೆ ಅಡಿಕೆ ಹಾಕಿದ್ರೆ ತುಂಬ ಖುಷಿಯಾಗುತ್ತೆ, ಒಂಥರ ಫೀಲ್ ಆಗುತ್ತೆ. ಫುಲ್ ಮೀಲ್ಸ್ ಅನ್ನೋ ಥರ ಫೀಲ್ ಆಗುತ್ತೆ. ಈಗ ಸಿಟಿ ಕಡೆ ಯಾವ ಥರ ಬೀಡ ತಿಂತಾರೋ ಆ ಥರ ಹಳ್ಳಿ ಕಡೆ ಎಲೆ ಅಡಿಕೆ ತಾಂಬೂಲ. ನಮಗಂತೂ ಕುಂಕುಮಗಳು 2-3 ಮನೇಲಿ 3-4 ಮನೆ ಅಂತ ಹೇಳ್ಬೋದು ಕುಂಕುಮ ಎಲ್ಲ ಇಟ್ಬಿಟ್ಟಿದ್ರು. ನಮ್ಮ ಚೋಟಿ ಅಂತೂ ಮುದ್ದಾಗಿ ಆಟ ಆಡ್ತಿತ್ತು. ಫುಲ್ ಖುಷಿ ಮೇಡಮ್ ಅವ್ರಿಗೆ. ಆದರೆ ಸುಮ್ಮನಿರಲ್ಲ, ಯಾರ ಹತ್ರನೂ ಹೋಗಲ್ಲ ಮಮ್ಮಿ ಬಿಟ್ಟು. ನಮ್ಮ ದೊಡ್ಡ ಮಗಳು ಹಂಗಲ್ಲ, ಎಲ್ಲರ ಹತ್ರನೂ ಹೋಗಳು, ಎಲ್ಲರ ಹತ್ರ ಖುಷಿಯಾಗಿ ಬೆಳೆದ್ಲು ಅವಳು. ಇವಳು ಹಂಗಲ್ಲ, ಮಮ್ಮಿ ಯಾವಾಗಲೂ ಮಮ್ಮಿ ಇರಬೇಕು ಅಂತಾಳೆ. ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ ಗಾಯ್ಸ್. ನೋಡಿ ನಮ್ಮೂರ ಕಡೆ ತೋಟ ಎಲ್ಲ ಯಾವ ಥರ ಇದೆ. ಅಡಿಕೆ ತೋಟ, ತೆಂಗಿನ ತೋಟ ಜಾಸ್ತಿ. ಕೆಲವೊಂದು ಕಡೆ ಮಾವು ಕೂಡ ನೋಡ್ಬೋದು. ನೋಡಿ ಈ ಕಾಲದಾಗೆಲ್ಲ ಪಾಪ ಮಳೆ ಬರೋದೇ ತಡ, ಎಲ್ಲ ಉಳುಮೆ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಫೈನಲಿ ಇನ್ನೊಂದು ರಿಲೇಟಿವ್ಸ್ ಮನೆ ಇತ್ತು, ಬಂದವು. ಬಟ್ ಅವರೇನೋ ನಾವು ಫೋನ್ ಮಾಡಿ ಬರಬೇಕಿತ್ತು. ಆದರೆ ಅವರೇನೋ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಅಂತ ಅಂದರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡಿದ್ವು. ಫೋನ್ ಮಾಡಿ ತಿರ್ಗಾ ರಿಟರ್ನ್ ನಮ್ಮೂರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಗೈಸ್. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನಮ್ಮ ಸ್ಯಾಟರ್ಡೇ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.